ನಿಮ್ಮನ್ ಬಿಡೋದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ನಿಮ್ಮನ್ ಬಿಡೋದು ನನ್ ಪ್ರಾಣ ಬಿಡೋದು ಎರಡೂ ಒಂದೇ ರೀ. ಮಂತ್ರ, ಯಾಕೆ ನೀನು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಳ್ತೀಯಲ್ಲ? ನೀವ್ ಬರೆಸ್ತಾ ಇದ್ದೀರಾ. ಸರಿ, ಸಾರಿ. ಪ್ರತಿಯೊಂದಕ್ಕೂ ಕೋಪ ಮಾಡ್ಕೋಬೇಡ. ತಗೋ, ನಂಗೊಂದು ಕ್ಲೈಂಟ್ ಮೀಟಿಂಗ್ ಇದೆ, ನಾನು ಹೋಗಿ ಬರ್ತೀನಿ. ನೀನ್ ಹೇಳಿದ ಜಾಗಕ್ಕೆ ನಾನ್ ಬರ್ತಾ ಇದ್ದೀನಿ. ಮೊದ್ಲು ನೀನ್ ಯಾರು ಅಂತ ನಾನ್ ನೋಡ್ಬೇಕು. ನನ್ನ ಕೈಗೆ ಬರ್ಬೇಕಾದ ವಸ್ತು ಬಂದ ತಕ್ಷಣ ನಾನೇನ್ ಮಾಡ್ತೀನಿ, ನಾನ್ ಯಾರು ಅಂತ ಆಮೇಲೆ ತೋರಿಸ್ತೀನಿ. ನೀನ್ ಹೇಳಿದ ಜಾಗಕ್ಕೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬರ್ತಾ ಇದ್ದೀನಿ. ನೀನು ಬಂದ್ಬಿಡು, ಅರ್ಥ ಆಯ್ತಾ? ಬರ್ತೀನಿ ರತ್ನಮ್ಮ. ಏ ಸುಶಾಂತ, ಇದೇನು ಕಾಫಿ ಕುಡ್ದು ಹೊಡ್ತಾ ಇದ್ಯಾ? ತಿಂಡಿ ತಿನ್ಲಿಲ್ವಾ? ತಿಂಡಿ ಚೆನ್ನಾಗಿಲ್ಲ ಅಂತ ಕಾಫಿ ಕುಡ್ದ್ಯಾ ಹೇಗೆ? ಇಲ್ಲಮ್ಮ, ಅದು ಅಮ್ಮ, ಖಂಡಿತ ತಿಂಡಿ ಚೆನ್ನಾಗೇ ಇರತ್ತೆ. ನೀವ್ ಹೇಗೆ ಅಡ್ಗೆ ಮಾಡ್ತಿರೋ ಅದೇ ರುಚಿ, ಅದೇ ಘಮ. ಗಸಗಸೆ ಪಾಯಸ ಎಲ್ಲ ರೆಡಿ ಇದೆ. ಗಸಗಸೆ ಪಾಯಸನ ನಮ್ಮನೇಲಿ ಬೆಳ್ಬೆಳಿಗ್ಗೆ? ಅದೇ ಅಪ್ಪ, ಯಾರ್ ಮಾಡ್ತಾರೆ? ನೀನು ಸರಿಯಾಗಿ ಹೇಳ್ತಿಯಮ್ಮ. ರತ್ನನ್ಗೆ ಒಂದ್ ಅಡ್ಗೆ ಅಷ್ಟೇ, ಅದ್ರ ಮೇಲ್ ಮಾಡಕ್ ಬರಲ್ಲ ಅವಳಿಗೆ. ಇನ್ನು ಗಸಗಸೆ ಪಾಯಸ ಬೇರೆನಾ? ನಾನೇನ್ ಮಾಡಿಲ್ಲಮ್ಮ, ರತ್ನಮ್ಮ ಅವ್ರು ಹೇಳ್ತಿದ್ರು, ನಾನ್ ಮಾಡ್ದೆ. ಅದೇ ಅನ್ಕೊಂಡೆ, ತಿಂಡಿ ರುಚಿ ಒಂಥರ ಶಾಂತಿ ಕೈ ರುಚಿ ಇರೋ ತರ ಇತ್ತಲ್ಲ ಅಂತ. ಆದ್ರೆ ಒಂದೇ ತರ ರೂಪ ಏನೋ ಸರಿ, ಆದ್ರೆ ಒಂದೇ ಕೈ ರುಚಿ. ಥ್ಯಾಂಕ್ ಯು.